ಇನ್ನು ಜೆಡಿಎಸ್ ಏನು ಜೆಡಿಎಸ್ನ ಕಥೆ ಏನು ಯಾಕಂದ್ರೆ ಈಗಾಗಲೇ ಬಿಜೆಪಿ ಜೊತೆ ಕೈ ಜೋಡಿಸಿದ್ದಾರೆ 3 ಕ್ಷೇತ್ರಗಳು ಅವರ ಪಾಲಾಗ್ತಿವೆ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ. ಒಂದು ಕಡೆ ಮಂಡ್ಯ ಹೆಸರಿದೆ, ಆದರೆ ಸುಮಲತಾ ಓಡಾಡ್ತಾನೆ ಇದ್ದಾರೆ. ಇನ್ನೊಂದು ಹಾಸನ ಅವರಿಗೆ ಕೊಡಲೇಬೇಕು, ಇನ್ನೊಂದು ಕೋಲಾರ. ಇನ್ನು ದೆಹಲಿಗೆ ಬನ್ನಿ ಅಂತ ಬಿಜೆಪಿ ಹೈಕಮಾಂಡ್ ಬಲ ಕೊಟ್ಟಿದೆ ಎಚ್ ಡಿ ಕುಮಾರಸ್ವಾಮಿ ಅವರಿಗೆ. ಬಹುಶಃ ಇನ್ನಷ್ಟು ಕ್ಷೇತ್ರಗಳ ಸೇರ್ಪಡೆ ಆಗುತ್ತಾ ನೋಡಬೇಕು. ಬಿಜೆಪಿ ವರಿಷ್ಠರ ಜೊತೆಗೆ ಕುಮಾರಸ್ವಾಮಿ ಅಂತಿಮ ಹಂತದ ಮಾತುಕತೆಯನ್ನ ಮಾಡ್ತಾರೆ. ಮಂಡ್ಯದ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಮಾತುಕತೆ ಆಗುತ್ತಾ, ಎಲ್ಲ ವಿವರಗಳ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ. ಹಾಗಾದರೆ ಯಾರನ್ನ ಈಗ ಜೆ ಡಿ ಎಸ್ ಕಡೆಯಿಂದ ಜೆ ಡಿ ಎಸ್ ಮತ್ತು ಬಿ ಜೆ ಪಿಯ ಒಮ್ಮತದ ಅಭ್ಯರ್ಥಿಯಾಗಿ ಯಾರನ್ನು ಕಣಕ್ಕಿಳಿಸ್ತಾರೆ, ಯಾವ್ಯಾವ ಕ್ಷೇತ್ರಗಳು ಜೆ ಡಿ ಎಸ್ಗೆ ದಕ್ಕುತ್ತೆ, ಅವರು ತುಮಕೂರನ್ನು ಕೂಡ ಕೇಳ್ತಾ ಇದ್ದಾರೆ, ಬೆಂಗಳೂರು ಗ್ರಾಮಾಂತರವನ್ನು ಕೇಳ್ತಾ ಇದ್ದಾರೆ. ಹಾಗಾದರೆ ಎಲ್ಲಿ ಸಿಗಬಹುದು, ಯಾರ್ಯಾರಿಗೆ ಸಿಗಬಹುದು, ಇದಕ್ಕೆ ಸಂಬಂಧಪಟ್ಟಂಗೆ ಅಂತಿಮ ಹಂತದ ಮಾತುಕತೆಗೆ ಕರೆದಿದ್ದಾರೆ. ಬನ್ನಿ, ನಮ್ಮ ಪ್ರತಿನಿಧಿ ಸುನಿಲ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಸುನಿಲ್, ಗಮನಿಸಬೇಕಾದಂಥ ಸಂಗತಿ, ಈಗ ಬಿ ಜೆ ಪಿ ಜೆ ಡಿ ಎಸ್ ಈಗ ಜೊತೆಯಾಗಿ ಹೆಜ್ಜೆ ಇಡಬೇಕು. ನಂಬರ್ 1 ಜೊತೆಗೆ ಏನಂದ್ರೆ ಈಗಾಗಲೇ 3 ಕ್ಷೇತ್ರಗಳು ಪಕ್ಕಾಗಿವೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಾ ಇದೆ. ಆದರೆ ನಿಮ್ಮ ಉಬ್ಬಿದ ರಕ್ತನಾಳಗಳ ಸಮಸ್ಯೆಗೆ ಎವಿಸ್ ಆಸ್ಪತ್ರೆಯಲ್ಲಿ ಕೇವಲ 30 ನಿಮಿಷದ ಲೇಸರ್ ಚಿಕಿತ್ಸೆಯೊಂದಿಗೆ ಮುಕ್ತಿ ಹೊಂದಬಹುದು. ಹೆಚ್ಚಿನ ವಿವರಗಳಿಗಾಗಿ ಸಂಪರ್ಕಿಸಿ 8088837300. ಮಂಡ್ಯದಲ್ಲಿ ಯಾಕೋ ಇನ್ನೂ ಕೂಡ ಒಂದಷ್ಟು ಕಗ್ಗಂಟು ಹಾಗೆ ಮುಂದುವರಿತಾ ಇದೆ. ಯಾಕಂದರೆ ಸುಮಲತಾ ಅಲ್ಲಿ ಅಷ್ಟೇ ಆಕ್ಟಿವ್ ಓಡಾಡ್ತಾ ಇದ್ದಾರೆ, ನೋಡ್ತಾ ಇರಿ ನನಗೆ ಟಿಕೆಟ್ ದಕ್ಕುತ್ತೆ ಅನ್ನುವಂಥ ಭರವಸೆಯ ಮಾತುಗಳನ್ನು ಕೂಡ ಆಡ್ತಾ ಇದ್ದಾರೆ. ಅದು ಒಂದು ಕಡೆಗೆ. ಇನ್ನೊಂದು ಕಡೆಗೆ ಕೋಲಾರ ಪಕ್ಕ, ಜೊತೆಗೆ ಹಾಸನ ಬಿಟ್ಕೊಡ್ಲೇಬೇಕು, ಅದು ಕೂಡ ಪಕ್ಕ ಅನ್ನುವಂಥ ಸಂಗತಿ. ಇನ್ನು ಯಾವ್ಯಾವ ಕ್ಷೇತ್ರಗಳು ಜೆ ಡಿ ಎಸ್ನ ತೆಕ್ಕೆಗೆ ಬರ್ಬೋದು, ಬಹುಶಃ ಮಂಡ್ಯ ವಿಚಾರಕ್ಕೆ ಸಂಬಂಧಪಟ್ಟಂಗೂ ಕೂಡ ಚರ್ಚೆ ಆಗುತ್ತಾ, ಏನಾಗಬಹುದು ಫೈನಲಿ? ಖಂಡಿತ ರಂಗನಾಥ್, ಈಗಾಗಲೇ ಲೋಕಸಭಾ ಚುನಾವಣೆಗೆ ಈಗಾಗಲೇ ಬಿಜೆಪಿ ಜೆಡಿಎಸ್ ಒಂದು ಕಡೆ ತಯಾರಿಯನ್ನ ದೊಡ್ಡ ಮಟ್ಟದಲ್ಲಿ ಮಾಡ್ಕೊಳ್ತಾರೆ. ಅದ್ರ ಜೊತೆ ಪ್ರಮುಖವಾಗಿ ಎನ್ ಡಿ ಎ ಭಾಗವಾದ ಮೇಲೆ ಜೆಡಿಎಸ್ ಎಷ್ಟು ಕ್ಷೇತ್ರಗಳು ಜೆಡಿಎಸ್ಗೆ ಸಿಗುತ್ತೆ ಅನ್ನೋ ಒಂದು ದೊಡ್ಡ ಮಟ್ಟದ ಕುತೂಹಲ ಇನ್ನೂ ಕೂಡ ಮನೆ ಮಾಡಿರುವಂಥದ್ದು. ಈಗಾಗಲೇ ಬಂದಿರೋ ಮಾಹಿತಿಯ ಪ್ರಕಾರ 3 ಲೋಕಸಭಾ ಕ್ಷೇತ್ರಗಳನ್ನ ಈಗಾಗಲೇ ಜೆಡಿಎಸ್ಗೆ ಬಹುತೇಕವಾಗಿ ಬಿಟ್ಕೊಡ್ಲಾಗಿದೆ ಅನ್ನೋ ಚರ್ಚೆ ಕೂಡ ನಡೀತಾ ಇದೆ. ಒಂದು ಹಾಸನ ಆಗ್ಬೋದು, ಮಂಡ್ಯ ಆಗ್ಬೋದು, ಮತ್ತೆ ಕೋಲಾರಕ್ಕೆ ಈಗಾಗಲೇ ಅಭ್ಯರ್ಥಿಗಳು ಕೂಡ ಒಂದಷ್ಟು ಅಂತಿಮ ಪಟ್ಟಿಯನ್ನು ಕೂಡ ಮಾಡ್ಕೊಳ್ಳಲಾಗಿದೆ. ಹಾಸನದಲ್ಲಿ ಈಗಾಗಲೇ ಹಾಲಿ ಸಂಸದ ಪ್ರಜ್ವಲ್ ರೇವಣ್ಣರೇ ಕಣಕ್ಕಿಳಿತಾರೆ, ಮಂಡ್ಯದಿಂದ CS ಪುಟ್ಟರಾಜ್ ಅವರು ಕಣಕ್ಕಿಳಿತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಆದರೆ ಈ ಕ್ಷಣದವರೆಗೂ ಕೂಡ ರಂಗನಾಥ್, ಮಂಡ್ಯದಲ್ಲಿ ಹಾಲಿ ಸಂಸದ ಸುಮಲತಾ ಅವರು ಓಡಾಟವನ್ನು ಕೂಡ ನಡೆಸ್ತಾ ಇದ್ದಾರೆ. ನಿನ್ನೆ ಮಾತಾಡುವಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ನನಗೆ ಟಿಕೆಟ್ ಆಗುತ್ತೆ ಅನ್ನೋ ವಿಶ್ವಾಸ ಇದೆ, ಆದರೆ ಯಾಕೆ ಡೌಟ್ ಅನ್ನೋ ಮಾತುಗಳು. ಹಾಗಾಗಿ ಜೆಡಿಎಸ್ ನಾಯಕರಿಗೆ ಒಂದು ಕಡೆ ಕ್ಷೇತ್ರ ಹಂಚಿಕೆ ಒಂದಷ್ಟು ಮಾತುಕತೆಯ ಜೊತೆಗೆ ಮಂಡ್ಯ ಕ್ಷೇತ್ರದ ಸೀಟನ್ನು ತೆಗೆದುಕೊಳ್ಳುವ ಒಂದಷ್ಟು ತಲೆನೋವು ಕೂಡ ಇರುವಂಥದ್ದು. ಆ ಒಂದು ಹಿನ್ನೆಲೆಯಲ್ಲಿ ಕುಮಾರಸ್ವಾಮಿ ಅವರು ಈಗಾಗಲೇ ದೆಹಲಿಯಿಂದ ಬಿಜೆಪಿ ನಾಯಕರವರಿಗೆ ಬರುವಂಥ ಸೂಚನೆಯನ್ನು ಕೂಡ ಕೊಟ್ಟಿದ್ದಾರೆ. ನಾಳೆ ಸಂಜೆ ಅಥವಾ ಸೋಮವಾರ ದೆಹಲಿಗೆ ತೆರಳುತ್ತಾರೆ. ದೆಹಲಿಯಲ್ಲಿ ಈ ಎಲ್ಲಾ ಕ್ಷೇತ್ರ ಹಂಚಿಕೆಯ ಒಂದು ಮಾತುಕತೆ ಕೂಡ ಆಗುತ್ತೆ. ಅದರಲ್ಲಿ ಪ್ರಮುಖವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದ ವಿಚಾರವಾಗಿ ಕೂಡ ಮಾತುಕತೆ ನಡೆಯುತ್ತೆ. ಯಾಕೆಂದ್ರೆ ಒಂದು ಕಡೆ ಸುಮಲತಾ ಅವರು ಕೂಡ ಈಗಾಗಲೇ ಓಡಾಟವನ್ನು ನಡೆಸ್ತಾ ಇದ್ದಾರೆ, ಅದೇ ರೀತಿಯಾಗಿ ಮಂಡ್ಯ ಕೂಡ ಜೆಡಿಎಸ್ ನ ಭದ್ರಕೋಟೆ ಎಂದೇ ಬಿಂಬಿತವಾಗಿದೆ. ಹಾಗಾಗಿ ಒಂದು ಕಡೆ ಮಂಡ್ಯವನ್ನು ಕೂಡ ತೆಗೆದುಕೊಳ್ಬೇಕು ಅನ್ನೋ ಒಂದು ಅನಿವಾರ್ಯತೆ ಕೂಡ ಜೆಡಿಎಸ್ ಗಿದೆ. ಈ ಒಂದು ಹಿನ್ನೆಲೆಯಲ್ಲಿ ಏನ್ ಮಾಡ್ತಾರೆ ಅಂತ ಕಾದು ನೋಡಬೇಕಾಗಿದೆ. ಹಾಗಾಗಿ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿಯನ್ನು ಕೂಡ ರೆಡಿ ಮಾಡಿಕೊಂಡು ಸರ್ವೆ ವರದಿಗಳನ್ನ ಆಧರಿಸಿಕೊಂಡು ಈಗಾಗಲೇ ಕುಮಾರಸ್ವಾಮಿ ಅವರು ನಾಳೆ ಸಂಜೆ ಅಥವಾ ನಾಡಿದ್ದು ಬೆಳಗ್ಗೆ ದೆಹಲಿಗೆ ತೆರಳುತ್ತಾರೆ. ಅಲ್ಲಿ ಎಲ್ಲಾ ಕ್ಷೇತ್ರಗಳ ಬಗ್ಗೆ ಮಾತುಕತೆ ಕೂಡ ಆಗುತ್ತೆ. ಈಗಾಗಲೇ ಸಂಭಾವ್ಯ ಅಭ್ಯರ್ಥಿಗಳ ಪಟ್ಟಿ ಒಂದು ಕಡೆ ರೆಡಿ ಆಗಿದೆ. ಹಾಸನದಿಂದ ಪ್ರಜ್ವಲ್ ರೇವಣ್ಣ ಆಗ್ಬೋದು, ಇನ್ನೊಂದು ಕಡೆ ಮಂಡ್ಯ ಲೋಕಸಭಾ ಕ್ಷೇತ್ರದ CS ಪುಟ್ಟರಾಜು ಆಗ್ಬೋದು, ಕೋಲಾರ ಲೋಕಸಭಾ ಕ್ಷೇತ್ರದಿಂದ ಇಬ್ಬರು ಮಾಜಿ ಮತ್ತು ಹಾಲಿ ಶಾಸಕರ ಒಂದು ಪಟ್ಟಿಯನ್ನು ಕೂಡ ರೆಡಿ ಮಾಡ್ಕೊಂಡಿದ್ದಾರೆ. ಇದರ ಜೊತೆಗೆ ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಕ್ಷೇತ್ರ ಮತ್ತು ತುಮಕೂರು ಲೋಕಸಭಾ ಕ್ಷೇತ್ರದ ಮೇಲೆ ಜೆಡಿಎಸ್ ನಾಯಕರು ಕೂಡ ಒಲವನ್ನು ಹೊಂದಿರುವಂಥದ್ದು. ಹೀಗಾಗಿ ಯಾವ ರೀತಿಯಾಗಿ ಕ್ಷೇತ್ರ ಹಂಚಿಕೆ ಮಾತುಕತೆಯನ್ನು ಮಾಡ್ಕೊಳ್ತಾರೆ, ಅದರಲ್ಲೂ ಮಂಡ್ಯವನ್ನ ಜೆಡಿಎಸ್ಗೆ ಉಳಿಸ್ಕೊಳ್ತಾರೆ ಅಂತ ಹೇಳಿ ಕಾದು ನೋಡಬೇಕಾಗಿರುವಂಥದ್ದು ರಂಗನಾಥ್. ಓಕೆ, ಧನ್ಯವಾದ ತಮ್ಮೆಲ್ಲ ಮಾಹಿತಿ.